ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಗ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಸಿಸ್ಟಮ್ ಡಿಸೈನ್ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಈ ವಿಡಿಯೋದಲ್ಲಿ ಒಂದು ಟ್ವಿಸ್ಟ್ ಇದೆ. ಟ್ವಿಸ್ಟ್ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ನಾನೊಂದು ಲವ್ ಸ್ಟೋರಿ ಡೈರೆಕ್ಟ್ ಮಾಡ್ತಾಯಿದ್ದೀನಿ. ಒಂದು ಸ್ಯಾಡ್ ಲವ್ ಸ್ಟೋರಿ, ಒಂದು ಹ್ಯಾಪಿ ಲವ್ ಸ್ಟೋರಿ. ಸೊ ಸ್ಯಾಡ್, ಹ್ಯಾಪಿ. ಸೊ ನೀವು ಸ್ಯಾಡ್ನ UDP ಅಂತ ಇಟ್ಕೋಬೋದು, ಹ್ಯಾಪಿನ TCP ಅಂತ ಇಟ್ಕೋಬೋದು. ಅದು ಯಾವ ಥರ ಸ್ಯಾಡ್, ಯಾವ ಥರ ಹ್ಯಾಪಿ ಅಂತ ನೋಡ್ತೀರಾ. ಒಂದು ಸಣ್ಣ ಟ್ಯಾಬ್ ಕ್ಲೋಸ್ ನಂತರ ಇವಾಗ ಹೋಗೋಣ, ಸ್ಟಾರ್ಟ್ ಮಾಡ್ತೀನಿ. ಸೊ UDP ವರ್ಸಸ್ TCP ನೀವು ಕೇಳಿರ್ಬೋದು. ಟ್ರಾನ್ಸ್ಪೋರ್ಟ್ ಲೇಯರ್ ಕಮ್ಯುನಿಕೇಷನ್ ಪ್ರೋಟೋಕಾಲ್ಸ್ ಇದು. ಸೊ ಇದು ಏನಕ್ಕೆ ಸ್ಲೋ, ಏನಕ್ಕೆ ಫಾಸ್ಟ್ ಅನ್ನೋದಕ್ಕೆ ನಾನು ಒಂದು ಲಾಜಿಕ್ ಇದು ಮಾಡಿದ್ದೀನಿ. ಸೊ ಅದು ಇನ್ನೊಂದು ವಿಡಿಯೋದಲ್ಲಿ ಏನಾದರೂ ಬೇಕಿದ್ದರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನು OSI ಮಾಡೆಲ್ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ಬೋದು. ಸದ್ಯಕ್ಕೆ ನಾನು ಇದು ಏನಕ್ಕೆ ಫಾಸ್ಟ್, ಏನಕ್ಕೆ ಸ್ಲೋ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟಾರ್ಟ್ ಮಾಡ್ತೀನಿ. ಲವ್ ಸ್ಟೋರಿ ಈಗ ಸ್ಟಾರ್ಟ್ ಆಗುತ್ತೆ ನೋಡಿ. ಕ್ಯಾರೆಕ್ಟರ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹುಡುಗ ಹುಡುಗಿ ಲವ್ ಸ್ಟೋರಿ. ನಾಳೆ ವ್ಯಾಲೆಂಟೈನ್ಸ್ ಡೇ. ಈ ಹುಡುಗ ಏನಪ್ಪ ಮಾಡ್ತಾನೆ ಅಂದರೆ, ಇದು UDP, HTTP ಅಲ್ಲ, UDP ನೋಡಿ. ಈಗ UDP ಈ ಪೇಜ್ ಬೇಕಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿರುತ್ತೆ. ಎಕ್ಸಾಂಪಲ್ ನೀವು ನೋಟಿಸ್ ಮಾಡ್ಬೋದು. ಇವರಿಬ್ಬರು ಒಂದು ಆ್ಯಪಲ್ಲಿ ಚಾಟ್ ಮಾಡ್ತಾ ಇರ್ತಾರೆ. ಆ ಆ್ಯಪ್ ಹೆಸರು ಬಂದುಬಿಟ್ಟು ಮಾಡಿ ಬ್ರೋ ಅಂತ. ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಹೇಳ್ತೀನಿ. ಮಾಡಿ ಬ್ರೋ ಆ್ಯಪಲ್ಲಿ ಮಾಡಿ ಬ್ರೋ ತುಂಬ ಚೆನ್ನಾಗಿರಲ್ಲ, ಬೇಡ, ಸ್ವಲ್ಪ ಡೀಸೆಂಟಾಗಿ ಇದು ಮಾಡೋಣ. ಚಾಟ್ ಮಾಡಿ ಇದರಲ್ಲಿ ಚಾಟ್ ಮಾಡ್ತಾ ಇರ್ತಾರೆ. ಆದರೆ ಇಂಗ್ಲೀಷಲ್ಲಿ ಕಳಿಸ್ತಾ ಇರ್ತಾನೆ ಇವನು. ಸೊ ಇಂಗ್ಲೀಷಲ್ಲಿ ಓಕೆ ಪರವಾಗಿಲ್ಲ, ಇಂಗ್ಲೀಷಲ್ಲೂ ಕಳಿಸ್ಬೋದು ಅಂತ ಆಪ್ಷನ್ ಇದೆ ಚಾಟ್ ಮಾಡಿ ಆ್ಯಪಲ್ಲಿ. ಸೊ ಕಳಿಸ್ತಾನೆ ಇವನು. ಅದು UDP ಆ್ಯಪ್ ಯೂಸ್ ಮಾಡ್ತಾ ಇರ್ತಾರೆ, ಚಾಟ್ ಮಾಡಿ ಅನ್ನೋ ಆ್ಯಪು. ಸೊ ಇವನು ಕಳಿಸ್ತಾನೆ UDPಲಿ. ಆ UDP ಇದ್ರದ್ದು ಬೆನಿಫಿಟ್ ಏನಪ್ಪ ಅಂದರೆ ಫಾಸ್ಟಾಗಿ ಕಳಿಸುತ್ತೆ ಏನಿದ್ರು. ಆದರೆ ಇಲ್ಲಿಗೆ ಹೋಯ್ತಾ ಇಲ್ವಾ ಅಂತ ಚೆಕ್ ಮಾಡಲ್ಲ. ಯಾವ ಥರನಪ್ಪ ಅಂದರೆ, ಹಳೆ ಕಾಲದಲ್ಲಿ ನಮ್ದು ಪೋಸ್ಟ್ ಲೆಟ್ರ್ ಇತ್ತಲ್ಲ, ಸುಮ್ಮನೆ ಪೋಸ್ಟ್ ಮಾಡಿಬಿಟ್ಬಿಡ್ತೀವಿ. ಅದು ಓದ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲಿರೋರು ತಿರ್ಗಾ ಲೆಟರ್ ಹಾಕೋ ತನಕ ನಮ್ಗೆ ಗೊತ್ತಾಗಲ್ಲ. ಅವ್ರು ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ, ಅವ್ರು ಬದುಕಿದಾರೋ ಇದ್ದಾರೋ ಗೊತ್ತಿಲ್ಲ, ಮನೆ ಖಾಲಿ ಮಾಡಿದ್ರೋ ಗೊತ್ತಿಲ್ಲ. ಸೊ ಸಪೋಸ್ ಇದು ಆ ಥರ ಒಂದು ಪ್ರೋಟೋಕಾಲ್. ಸುಮ್ಮನೆ ಫಾಸ್ಟಾಗಿ ನೀವೇನಾದರೂ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಯೂಸ್ ಮಾಡೋದು ಇದೊಂದು ಟ್ರಾನ್ಸ್ಫರ್ ಲೇಯರ್ ಪ್ರೋಟೋಕಾಲ್ ಅಂತ. ಟ್ರಾನ್ಸ್ಫರ್ ಲೇಯರ್ ಏನಪ್ಪ ಅಂತ ನೀವು ಟ್ರಾನ್ಸ್ಪೋರ್ಟ್ ಲೇಯರ್ ಏನು ಅಂತ ತಿಳ್ಕೊಬೇಕಂದ್ರೆ ನೀವು OSI ಮಾಡೆಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ರೆಫರ್ ಮಾಡಿ. ಸೊ ಸದ್ಯಕ್ಕೆ ನಾನು ಅಲ್ಲಿಗೆ ಹೋಗಲ್ಲ, ಅದು ಔಟ್ ಆಫ್ ಸ್ಕೋಪು. ಸೊ ಈಗ ಬರ್ತೀನಿ. ಇವನು ಡಿಸೈಡ್ ಮಾಡ್ತಾನೆ ನಾನು ಕಳಿಸ್ತೀನಿ ಅಂತ. ಇದೇನಪ್ಪ ಅಂದರೆ ಫಾಸ್ಟಾಗಿ ಕಳಿಸ್ಬಿಡುತ್ತೆ ಇದು. ಫಾಸ್ಟಾಗಿ ಆರ್ಡ್ರ್ ಡಿಪೆಂಡ್ ಆಗೋಲ್ಲ. ಇನ್ನು ನಾನು ಐ ಲವ್ ಯು ಅಂತ ಕಳಿದ್ರೆ ಐ ಲವ್ ಯು ಅಂತಲೇ ಹೋಯ್ತು ಅಂತಲ್ಲ, ಹೋಗುತ್ತಂತನೂ ಗ್ಯಾರಂಟಿ ಇಲ್ಲ. ಸುಮ್ಮನೆ ಏನೋಯ್ತು ಇವಾಗ, ಸಪೋಸ್ ಫಾಸ್ಟಾಗಿ ಹೊಟ್ಟೋಯ್ತು, ಏನೂ ಹೋಗಿಲ್ಲ, ಎಲ್ಲ ನೆಟ್ವರ್ಕ್ ಹೋಗ್ಬೇಕಾದ್ರೆ ಏನಾಗೋಯ್ತು, ಬರೀ ಹೋಯ್ತು. ಇದೊಂದು ಪಾಸಿಬಿಲಿಟಿನ. ಅವನು ಕಳಿಸ್ತಾ ಇದ್ದ ಏನೂ ಹೋಗೇ ಇಲ್ಲ, ನೆಟ್ವರ್ಕ್ ಕ್ಲಾಸು. ಇಲ್ಲಿ ಹೋಗ್ಬಿಟ್ಟು ಈ ಮೇಡಮ್ ಹತ್ರ ಇದೇ ಇಲ್ಲ. ಇದು ಶ್ರಾವಣಿ ಅಂತ ಇಟ್ಕೊಳ್ಳಿ. ಇವನು ಸುಮನ್ ಮತ್ತು ಶ್ರಾವಣಿ. ಸುಮನ್ ಕಳಿಸ್ತಾನೆ ಮೆಸೇಜು. ಅದು ಬರೀ ಹೋಯ್ತು ಫಸ್ಟು. ಆಮೇಲೆ ಸೆಕೆಂಡ್ ಟೈಮ್ ಇಲ್ಲೇನೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಹೋಗೇ ಇಲ್ಲ ಅದೆಲ್ಲ. ಇವನು ಕುತ್ಕೋತಾನೆ. ಈಗ ಏನಪ್ಪ ಮಾಡೋದು ಅಂತ ಇವನು ಅಳ್ತಾ ಇರ್ತಾನೆ. ಇದ್ರಲ್ಲಿ ನಗ್ತಾ ಇದ್ದಾನೆ, ಆದರೆ ಇವಾಗ ಅದರಲ್ಲಿ ಅಳ್ತಾ ಇರ್ತಾನೆ. ಒರಿಜಿನಲಿ ಇವ್ನಿಗೆ ಅಳ್ಸೋಕ್ಕಾಗಲ್ಲ. ಈಗ ಅಳ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ ನೀವು. ಅಳ್ತಾವನೆ ಇವನು. ಅಳ್ತಾವನೆ ಅಂದರೆ ಅಂತ ಅಳ್ತಾ ಇರಲ್ಲ. ಬೇಜಾರು ಮಾಡ್ಕೊಂಡು ರೂಮಲ್ಲಿ ಕೂತ್ಕೊಳ್ಳೋದು, ಸ್ವಲ್ಪ ಬೇರೆ ಏನೇನೋ ಇರುತ್ತಲ್ಲ, ಸಿನಿಮಾದಲ್ಲಿ ನೋಡಿರ್ತೀರ, ಆ ಥರ ಏನೋ ಆ್ಯಕ್ಟಿವಿಟೀಸ್ ಮಾಡ್ತಾನೆ, ಬೇಜಾರು ಮಾಡ್ಕೊಂಬಿಟ್ಟವನೆ. UDP ಇದಾಗೋಯ್ತು. ಆದರೆ ಸುಮನ್ ಏನು ಮಾಡ್ತಾನೆ, ಏನೋ ನನಗೆ ತುಂಬ ಬೇಜಾರಾಗ್ತಿದೆ, ತಿರ್ಗಾ ನಾನು ಏನು ಮಾಡಲಿ ಅಂತ ಅವ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ತಿರ್ಗಾ ಶ್ರಾವಣಿಗೆ ಮೆಸೇಜ್ ಮಾಡೋಕ್ಕೆ ಸಿಂಪಲಾಗಿ ಚಾಟ್ ಮಾಡಿ ಅಂತ ಇನ್ನೊಂದು ಆ್ಯಪ್ ಇದೆ, ಅದರಲ್ಲಿ ಹೋಗ್ತಾ ನಾವು TCP ಯೂಸ್ ಮಾಡ್ತಾ ಇರ್ತಾರೆ. ಸೊ TCPನೂ ಅದು ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ ಆಲ್ಮೋಸ್ಟು. ಸೊ ಅದ್ರದ್ದು ಇದೇನಪ್ಪ ಅಂದರೆ, ಅದು ಅಕ್ನಾಲೇಜ್ ಆಗುತ್ತೆ. ರಿಸೀವರಲ್ಲಿ ಅಕ್ನಾಲೇಜ್ಮೆಂಟ್ ತೊಗೊಳುತ್ತೆ, ಬಂತ ಅಂತ. ಸಪೋಸ್ ಈಗ ಇದಂತ ಅಂದ್ಕೊಳ್ಳಿ. ಫಸ್ಟು ಐ ಲವ್ ಯು ಅಂತ ಕಳಿಸ್ತಾನೆ. ಆರ್ಡ್ರ್ ಇರುತ್ತೆ ಇದರಲ್ಲಿ. ಇದು 1 2 3 4 5 6 7 ಅಂತ ಚಂಕ್ ಆಗುತ್ತಲ್ಲ, ಅದು ಆರ್ಡ್ರ್ ಇರುತ್ತೆ. ಆಮೇಲೆ ಒಂದು ಚೆಕ್ ಸಮ್ಮು ಇರುತ್ತೆ, ಅದರದ್ದು ಸೈಜ್ ಏನು ಅಂತ. ಸೊ ಇದೆಲ್ಲ ನೆನ್ಪಿಟ್ಕೋಬೇಕು ನೀವು. ಆರ್ಡ್ರ್ ಇರುತ್ತೆ, ಚೆಕ್ ಸಮ್ ಇರುತ್ತೆ. ಆಮೇಲೆ ಇನ್ನೊಂದೇನಪ್ಪ, ಅದು ಕೇಳುತ್ತೆ ಬಂತ ಅಂತ ಈ ಕಡೆ ಎಂಡಿಗೆ. ಸಿಂಪಲ್ ಚಾಟ್ ಮಾಡಿ ಆ್ಯಪು.
ಸೊ ಸಪೋಸ್ ಈಗ ಏನಾಗುತ್ತಪ್ಪ ಅಂದರೆ 1 2 ಹೋಗುತ್ತೆ. ಇದು ಗ್ರೂಪ್ ಆಗ್ತಾಯಿಲ್ಲ, ಒಂದು ನಿಮಿಷ ಗ್ರೂಪ್ ಮಾಡ್ತೀನಿ. ಗ್ರೂಪ್ ಮಾಡೋದು ನೋಡ್ಕೊಂಡಿಲ್ಲ ನಾನು, ಪರವಾಗಿಲ್ಲ. ಯಾವ ಥರ ಗ್ರೂಪ್ ಮಾಡೋದು? ಗ್ರೂಪ್ ಲಾಕ್. ಲಾಕ್ ಆಗೋಯ್ತು. ಸೊ ಇದೋಯ್ತು, ಇದ್ರ ಜೊತೆಗೆ ಇದು ಹೋಗುತ್ತೆ ಐ ಅಂತ. ಆಮೇಲೆ ಬಂತ ಅಂತ ಆರ್ಡ್ರ್ ಚೆಕ್ ಮಾಡುತ್ತೆ, ಆರ್ಡ್ರಲ್ಲೂ ಬರಬೇಕು. ಸೊ 1 2 3 ಅಂತ ಎಲ್ಲ ಚೆಕ್ ಮಾಡುತ್ತೆ. ಓಕೆ ಬಂತು, ಐ ಲವ್ ಯು. ಈಗ ಇಲ್ಲಿಗೆ ಬಂದ್ಬಿಡ್ತು, ಫುಲ್ ಖುಷಿ ಇವನು. ರೆಸ್ಪಾನ್ಸಿಗೆ ಕಾಯ್ತಾ ಇದ್ದಾನೆ. ಈಗ ರೆಸ್ಪಾಂಡ್ ಏನಾಗುತ್ತೆ ಅಂತ ನಾನು ಅದು ಹೇಳಲ್ಲ, ಅದಕ್ಕೆ ನೀವು ಮೂವಿಗೆ ಹೋಗಬೇಕು. ಮೂವಿ ನಾನು ಡೈರೆಕ್ಟ್ ಮಾಡ್ತೀನಿ, ಆಮೇಲೆ ಟಿಕೆಟ್ ತೊಗೊಂಡೋಗಿ ಅಲ್ಲಿ ತನಕ ಕಾಯ್ತಾ ಇರಿ ಮೂವಿದು ಎಂಡಿಂಗ್ ಏನು ಅಂತ. ಸೊ ಸದ್ಯಕ್ಕೆ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಥರ ಒಂದೊಂದೇ ಆರ್ಡ್ರಲ್ಲಿ ಹೋಗುತ್ತೆ. ಸೊ ಐ ಲವ್ ಯು ಅಂತ ಹೋಯಿತು. ಇದು ಇದೇನಪ್ಪ ಅಂದರೆ ಈ ಕಡೆ ಇದು ಟ್ರಾನ್ಸ್ಪೋರ್ಟ್ ಅಂದರೆ ಇದು TCP ಪ್ರೋಟೋಕಾಲ್, ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಎವ್ರಿ ಟೈಮ್ ಇದು ಕಳಿಸ್ಬಿಟ್ಟು ಕಾಯುತ್ತೆ. ಓಕೆ ಈ ಚಂಕ್ ಬಂತ ನಿನ್ನ ಹತ್ರ ಅಂತ. ಅಕ್ನಾಲೇಜ್ಮೆಂಟ್ ಬಂದಿದ್ದ ತಕ್ಷಣ ಅದು ಬೇರೆ ಇದು ಚಂಕ್ ಅಂದರೆ ಸಪೋಸ್ ಈಗ ನಾನು ಯಾವ್ಯಾವ ಆರ್ಡ್ರಲ್ಲಿ ಹೊರಟೋಯ್ತು, ಆದರೆ ಇದು ಆರ್ಡ್ರ್ ಆಗಿದೆ, ಇಲ್ಲೊಬ್ಬ ಕರೆಕ್ಟಾಗಿ ಅದು ಇದಾಗುತ್ತೆ, ಫಾರ್ಮ್ಯುಲೇಟ್ ಆಗುತ್ತೆ. ಆಮೇಲೆ ಸಪೋಸ್ ಈಗ ನಾನು ಯಾವುದೋ ಒಂದು ಚಂಕ್ ಮಿಸ್ ಆಗೋಯ್ತು ಅಂದರೆ ಅದಕ್ಕೆ ಅಕ್ನಾಲೇಜ್ಮೆಂಟ್ ಬಂದಿಲ್ಲ ಅಂದರೆ ತಿರ್ಗಾ ಕಳಿಸುತ್ತೆ ಈ ಕಡೆ ಸೈಡಿಂದ. ಸೊ ರಿಲಯಬಿಲಿಟಿ, ಎರರ್ ಚೆಕ್ಕಿಂಗು ಮತ್ತು ಆರ್ಡ್ರ್ 3 ಮೇಂಟೈನ್ ಆಗುತ್ತೆ. ಸೊ ಅದಕ್ಕೆ ರಿಲಯಬಲ್ ಪ್ರೋಟೋಕಾಲ್ ಇದು ಸ್ಲೋ UDPಗಿಂತ. ಸೊ ನೆಕ್ಸ್ಟ್ ನಾನು ಇದನ್ನೆಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ಇದಕ್ಕೆ ಹೋಗೋಣ, UDP ಏನು TCP ಏನು ಅಂತ. ಸೊ UDP ಬಂದ್ಬಿಟ್ಟು ಫಾಸ್ಟ್ ಅದೊಂದೇ ಅದರದ್ದು ಬೆನಿಫಿಟ್ಟು. ಕಾನ್ಸ್ ಬಂದ್ಬಿಟ್ಟು ನಾನ್ ರಿಲಯಬಲ್. TCP ಬಂದ್ಬಿಟ್ಟು ಸ್ಲೋ, ಏನಕ್ಕಂದರೆ ಅದು ಅಷ್ಟೊಂದು ಫಂಕ್ಷನ್ ಕೊಡುತ್ತೆ ನೋಡಿ ನಮಗೆ. ಸೊ ಮೋಸ್ಟ್ಲಿ ರೆಸ್ಟ್ ಕಾಲ್ಸ್ ಎಲ್ಲ ಬಂದ್ಬಿಟ್ಟು ಅದು TCP ಪ್ರೋಟೋಕಾಲ್, ಅದಕ್ಕೆ ಅದು ಜನರಲಿ ಸ್ಲೋ ಮಾಡುತ್ತೆ. ಮತ್ತು ಎರರ್ ಚೆಕ್ಕಿಂಗು, ಆರ್ಡ್ರ್ ಕೊಡುತ್ತೆ. ಇದ್ರದ್ದು ಕಾನ್ಸ್ ಏನಪ್ಪ ಅಂದರೆ ಇದು ಸ್ಲೋ ಬಂದ್ಬಿಟ್ಟು ಅದೇ ಅದರದ್ದು ಇದು ಕಾನ್ಸು ಸಪ್ರೇಟಾಗಿ ಹಾಕಿಲ್ಲ ಕಾನ್ಸ್ ಅಂತ, ಇದು ಕಾನ್ಸು. ಎರರ್ ಚೆಕ್ಕಿಂಗು, ಇದ್ರದ್ದು ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ಇದು ರಿಲಯಬಲ್. ಸೊ ಇದು ಇದು. ಸೊ ಕನ್ಫ್ಯೂಸ್ ಏನಕ್ಕೆ ಇಲ್ಲಿ ಹಾಕ್ಬಿಡ್ತೀನಿ, ಕಾನ್ಸ್. ಸ್ಲೋ ಆರ್ಡರ್. ಸೊ ಈ ಥರ ಎಲ್ಲ ಆದಮೇಲೆ ಸೊ ಏನಕ್ಕೆ ಯೂಸ್ ಮಾಡ್ಬೋದು? UDPಯಲ್ಲಿ ಯೂಸ್ ಮಾಡ್ತಾರೆ. ಈಗ ನೆಕ್ಸ್ಟ್ ಕ್ವಶನ್, TCPಯಲ್ಲಿ ಯೂಸ್ ಮಾಡ್ತಾರೆ. TCP ಅಂದರೆ ರೆಸ್ಟ್ ಕಾಲ್ಸು. ಸೊ ರೆಸ್ಟ್ ಕಾಲ್ಸು ಸಪೋಸ್ ಈಗ ನೀವು ಮನಿ ಟ್ರಾನ್ಸಾಕ್ಷನ್ ಹಾಕಬೇಕು, API ಕಾಲ್ಸ್ ಮಾಡಬೇಕು, ಆವಾಗ ಫಾಸ್ಟಾಗಿ ಹೋಗ್ಬಿಟ್ಟು ರೆಸ್ಪಾನ್ಸಿಬಲ್ ಇಲ್ಲ ಅಂದರೆ ಇನ್ನೊಂದ್ಸಲಿ ಕಳಿಸ್ತಾನೆ ಇರ್ತೀರ ದುಡ್ಡು. ಸೊ ಈ ಥರ ರಿಲಯಬಿಲಿಟಿ ಬೇಕೇ ಬೇಕು, ನಮ್ಗೆ ಎರರ್ ಚೆಕಿಂಗು ಬೇಕು, ಆರ್ಡ್ರು ಕರೆಕ್ಟಾಗಿರಬೇಕು ಅಂತ. ಈ ಥರ ನೀವು ರಿಸ್ಟ್ರಿಕ್ಷನ್ ಇದ್ದಾಗ TCP ಯೂಸ್ ಮಾಡಬೇಕು. UDPಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಗೇಮಿಂಗ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೋಡಿ ಫಾಸ್ಟಾಗಿ ಡೇಟಾ ಬರ್ತಾ ಇರುತ್ತೆ.
ಆದರೆ ನಮಗೆ ಆರ್ಡರ್ ಮ್ಯಾಟ್ರ್ ಆಗಲ್ಲ. ಏನಕ್ಕಂದರೆ ಇನ್ನೊಂದು ನೆಕ್ಸ್ಟ್ ಸಬ್ಸಿಕ್ವೆಂಟ್ ಡೇಟಾ ಫಾಸ್ಟಾಗಿ ಬರುತ್ತೆ. ಸೊ ಈ ಸ್ಟಾಕ್ ಸ್ಟಾಕ್ ಆ್ಯಪ್ಸು, ಜೆರೋದಾ ಈ ಥರ ಸೈಟ್ಸಲ್ಲಿ ಯು ಡಿ ಎಫ್ ಯೂಸ್ ಆಗುತ್ತೆ. ಸೊ ಅದೇ ಮೇಯ್ನ್ ಕಾನ್ಸೆಪ್ಟ್ ಡಿಫ್ರೆನ್ಸು. ಸೊ ನಿಮಗೆ ತುಂಬ ಡೇಟಾ ಒಂದೇ ಸಲ ಬರುತ್ತೆ, ಮತ್ತು ಅದು ಒಂದು 2-3 ಸ್ವಲ್ಪ ಡೇಟಾ ಮಿಸ್ ಆಗಿಬಿಟ್ರೂ ಪರವಾಗಿಲ್ಲ ಅಂದರೆ ನೀವು ಯು ಡಿ ಪಿ ಚೂಸ್ ಮಾಡ್ಬೋದು. ಇಲ್ಲ ಎಲ್ಲ ಡೇಟಾ ಕರೆಕ್ಟಾಗಿರಬೇಕು, ಆರ್ಡ್ರ್ ಬೇಕು, ರಿಲಯಬಿಲಿಟಿನೂ ಬೇಕು ಅಂದಾಗ ಟಿ ಸಿ ಪಿ ಯೂಸ್ ಮಾಡಬೇಕು. ಸೊ ಇದು ಸೂಪರ್ ಕಾನ್ಸೆಪ್ಟು. ಇದನ್ನ ಆಗಲೇ ಯೂಸ್ ಮಾಡ್ತಾ ಇದ್ದಾರೆ. ನೀವು ಸಿಸ್ಟಮ್ ಡಿಸೈನ್ ಕ್ವಶನಲ್ಲಿ ಆನ್ಸರ್ ಮಾಡಿ. ಸೊ ಸಿನಿಮಾ ಎಂಡಿಂಗ್ ಏನಾಯಿತು ಸುಮನ್ ಮತ್ತು ಶ್ರಾವಣಿ ಕಾಯ್ತಾ ಇರಿ. ನಾನು ನಿಮಗೆ ಸಿನಿಮಾ ತೆಗೆದು ಹೇಳ್ತೀನಿ, ಇಲ್ಲೇ ಟಿಕೆಟ್ ತೊಗೊಂಡೋಗಿ ನೋಡಿ. ಅಲ್ಲಿ ತನಕ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ.